ಕರ್ನಾಟಕ, ನಾನು ನಿಮ್ಮ ಕೊಡಗಿನ ಕುವರಿ ಶ್ವೇತಾ ಚಂಗಪ್ಪ. ಶುರು ಮಾಡೋಣ ಇವತ್ತಿನ ಸಂಚಿಕೆ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಿರುವಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 3. ನೋಡಿ, ಲೈಫಲ್ಲಿ ನಮ್ಮ ಹತ್ರ ಏನು ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಂಬಿಕೆ ಅನ್ನೋದು ಇದ್ದೇ ಇರಬೇಕು. ಯಾಕಂದ್ರೆ ಜೀವನ ನಿಂತಿರೋದೇ ನಂಬಿಕೆ ಮೇಲೆ. ಗಂಡ ಕೊನೆಯವರೆಗೂ ಕೈ ಹಿಡಿದು ಕಾಪಾಡ್ತಾನೆ ಅನ್ನೋದು ಹೆಂಡತಿಯ ನಂಬಿಕೆ. ಇನ್ನು ಜೀವನದಲ್ಲಿ ಏನೇ ಏರುಪೇರು ಬರ್ಲಿ, ಹೆಂಡತಿಯಾದವಳು ಸದಾ ಜೊತೆಯಾಗಿರ್ತಾಳೆ ಅನ್ನೋದು ಗಂಡನ ನಂಬಿಕೆ. ಈ ನಂಬಿಕೆ ಅಂತಂದ್ರೆ ಬೇರೆ ಏನೂ ಅಲ್ಲ, ಪ್ರೀತಿನೇ ನಂಬಿಕೆ, ಬದುಕು ಒಂದು ನಂಬಿಕೆ. ಇಂಥ ನಂಬಿಕೆನ ಗಳಿಸೋದಕ್ಕೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ, ಆದ್ರೆ ಕಳ್ಕೊಳ್ಳೋದಿಕ್ಕೆ ಒಂದೇ ಒಂದು ಕ್ಷಣ ಸಾಕು. ಅದೇ ತರ ನಮ್ಮ ಜೋಡಿ ನಂಬರ್ 1 ವೇದಿಕೆಯಲ್ಲಿನ ಜೋಡಿಗಳ ಮಧ್ಯೆ ಎಷ್ಟು ನಂಬಿಕೆ ಇದೆ, ಯಾರ್ಯಾರನ್ನ ಎಷ್ಟು ನಂಬಿದ್ದಾರೆ, ಯಾರ್ಯಾರ ನಂಬಿಕೆನ ಉಳಿಸ್ಕೊಳ್ತಾರೆ, ಗಳಿಸ್ಕೊಳ್ತಾರೆ ಅಥವಾ ಕಳ್ಕೊಳ್ತಾರೆ ಅನ್ನೋ ಸುತ್ತು ಇದು ಅಂತ ಹೇಳ್ತಾ ಶುರು ಮಾಡೋಣ ಇವತ್ತಿನ ಸಂಚಿಕೆ ಟ್ರಸ್ಟ್ ಯುವರ್ ಪಾರ್ಟ್ನರ್ ರೌಂಡ್. ಇಂದಿನ ಸಂಚಿಕೆಗೆ ನಮ್ಮ ಪ್ರೀತಿಯ ಬೀಗ್ರು ಅಂದ್ರೆ ನಮ್ಮ ಲವ್ಲಿ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ. ಜ್ಯೋತಿ ನಂಬಿದ ಪ್ರೀತಿ ಇವರು, ಕೋಟಿ ಅಭಿಮಾನಿಗಳು ನಂಬಿರುವಂತಹ ನಾಯಕ ಇವರು. ಲೆಟ್ಸ್ ವೆಲ್ಕಮ್ ನಮ್ಮ ಸ್ಯಾಂಡಲ್ವುಡ್ಡಿನ ಲವ್ಲಿ ಸ್ಟಾರ್ ಪ್ರೇಮ್ ಸರ್. ಇನ್ನು ಇವ್ರನ್ನ ನಂಬಿದ್ರೆ ನ್ಯಾಯ ಸಿಗೋದು ಗ್ಯಾರಂಟಿ. ಇವ್ರ ಗ್ಯಾರಂಟಿಗೆ ಬೇಕಾಗಿಲ್ಲ ಯಾವುದೇ ವಾರಂಟಿ. ಲೆಟ್ಸ್ ವೆಲ್ಕಮ್ ನಮ್ಮ ವೇದಿಕೆಯ ಮುದ್ದು ಅರಗಿಣಿ ಮಾಳ್ವಿಕಾ ಮೇಡಮ್. ಇನ್ನು 7.5 ಕೋಟಿ ಕನ್ನಡಿಗರ ನಂಬಿಕೆಯನ್ನ ಗಳಿಸಿರುವಂತಹ ಅದ್ಭುತವಾದಂತಹ ನಟ, ಧ್ವನಿಗೆ ನಂಬಿಕೆ ಸಾಗರವಾದ ಅಪರೂಪದ ಅಪ್ಪ. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಹ್ಯಾಂಡ್ಸಮ್ ಸ್ಟಾರ್ ರಾಜೇಶ್ ಸರ್. ಇನ್ನು ಇವ್ರಿಗೆ ಪ್ರೀತಿ ಮೇಲೆ ನಂಬಿಕೆ, ಅಭಿಮಾನಿಗಳಿಗೆ ಇವರ ನಗುವಿನ ಮೇಲೆ ನಂಬಿಕೆ, ಈ ಮಗು ಮನಸ್ಸಿಗೆ ಎಲ್ಲಾರ ಮೇಲೂ ನಂಬಿಕೆ. ಅವರೇ ನಮ್ಮ ಜೋಡಿ ಸೆಟ್ಟಿನ ಛಾಯಾಂಬಿಕೆ. ಲೆಟ್ಸ್ ವೆಲ್ಕಮ್ ನಗುಮುಖದ ಸುಂದರಿ, ಸ್ಯಾಂಡಲ್ವುಡ್ ನ ಗುಬ್ಬಿಮರಿ ಛಾಯಾ ಸೇ. ಇನ್ನು ನಮ್ಮ ಜೋಡಿ ನಂಬರ್ 1 ಎಲ್ಲಾ ಜೋಡಿಗಳಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇನ್ನು ಇವತ್ತು ಟ್ರಸ್ಟ್ ಯುವರ್ ಪಾರ್ಟ್ನರ್ ರೌಂಡ್ ಅಂತ ನಾನು ಹೇಳ್ದೆ. ನಮ್ಮೆಲ್ಲಾ ಮುದ್ದು ಜೋಡಿಗಳು ಇಲ್ಲಿಗೆ ಬಂದಾಯ್ತು, ಲವ್ಲಿ ಜಡ್ಜಸ್ ಬಂದಾಯ್ತು, ಆದ್ರೆ ಒಬ್ರು ಮಾತ್ರ ಇನ್ನೂ ಬಂದಿಲ್ಲ. ಅವ್ರಿಗೆ ನಿಜವಾಗ್ಲೂ ಟೈಮ್ ಸೆನ್ಸ್ ಅನ್ನೋದು ಖಂಡಿತವಾಗ್ಲೂ ಇಲ್ಲ. ಓ ಗಾಡ್, ಹ್ಯಾಸ್ ಯೂಶುವಲ್ ಗೊತ್ತಲ್ಲ, ಅವ್ರಿಗೆ ಬಿಲ್ಡಪ್ ಕೊಡದೆ ಅವರಂತೂ ಬರೋದಿಲ್ಲ. ವಾರ ವಾರ ಬಿಲ್ಡಪ್ ಕೊಟ್ಟು ಸಾಕಾಗೋಗ್ಬಿಟ್ಟಿದೆ. ಕೊಡ್ಲಿಲ್ಲ ಅಂತಂದ್ರೆ ಶೋ ಕಂಟಿನ್ಯೂ ಆಗಲ್ಲ. ಏನ್ ಹೇಳ್ತೀರಪ್ಪ, ನಿಮ್ ಬಾಸ್ಗೆ ಬಿಲ್ಡಪ್ ಕೊಡ್ಬೇಕಾ? ನಾನು ಕೊಡ್ಬೇಕು. ನಾನೇ ಕೊಟ್ಬಿಡ್ಲ ಹೋಗ್ಲಿ? ಕೊಡ್ತೀರಾ? ಹೇಳಿ ಬೇಬಿ. ಮಳೆ ಹೇಳಿ ಕೇಳಿ ಬರುತ್ತಾ? ಗುಡುಗು ಸಿಡ್ಲು ಹೇಳಿ ಕೇಳಿ ಬರುತ್ತಾ? ಸುನಾಮಿ ಬರೋದಕ್ಕೆ ಯಾವುದೇ ಮುಹೂರ್ತ ಬೇಕಾಗಿಲ್ಲ, ಬರುತ್ತೆ ನೋಡಿ ಈಗ ಸುನಾಮಿ. ನಂಬಿಕೆ ಅಂದ್ರೆ ಏನ್ ಗೊತ್ತಾ ಶ್ವೇತ? ಏನು? ನಾನು ನೀನು ನಾನು, ಹಾಲು ಜೇನು. ಸರ್, ಈಗ ಆಕ್ಚುಲಿ ನಾನು ಬಿಲ್ಡಪ್ ಇಲ್ಲದೆ ಬರಲ್ಲ ಸರ್. ಫಸ್ಟ್ ಟೈಮ್ ನೀವು ಬಿಲ್ಡಪ್ ಕೊಟ್ರಿ, ನಿಮಗೆ ಹೃದಯದಿಂದ ನಮಸ್ಕಾರ ಮಾಡ್ತೀನಿ ಸರ್. ವಾರ ಶ್ವೇತು ಮಾತ್ರ ನಿಮಗೆ ಬಿಲ್ಡಪ್ ಕೊಡ್ತಿದ್ದೆ ಸರ್. ಇವತ್ತು ನನ್ನ ಬಿಲ್ಡಪ್ ನಾನೇ ಹೇಳ್ತೀನಿ. ನಂಬಿಕೆ ಕಳ್ಕೊಳ್ಳುವಂತೆ ಮಾಡೋ ಕಿರಾತಕ, ಪ್ರಳಯ ಆಗೋ ಟೈಮಲ್ಲೂ ಪ್ರಣಯ ಬಯಸುವಂತ ಪ್ರಳಯ ಅಂತಕ. ಇಲ್ಲೋಡ್ ಶ್ವೇತು, ಏನ್ ನಿಮ್ಮ ಅವತಾರ? ಯಾಕೆ ಸೈಕಲ್ ಅಲ್ಲಿ ಎಂಟ್ರಿ ತಗೊಂಡಿದ್ದೀರಾ ನೀವು? ಶ್ವೇತು, ನಾನಿವತ್ತು ಸೈಕಲ್ ಆರ್ಟಿಸ್ಟ್ ಆಗಿ ಬಂದಿದ್ದೀನಿ ಶ್ವೇತು. ಸೈಕಲ್ ಆರ್ಟಿಸ್ಟ್. ಅಂದ್ರೆ ಏನು ಅದು ಗೊತ್ತಿಲ್ವ ಶ್ವೇತು? ಅದೇ ಸೈಕಲ್ ಅಲ್ಲಿ ಬರೋ ಸೈಕಲ್ ಆರ್ಟಿಸ್ಟ್ ಅಂತಾರೆ. ಸೈಕಿಯಾಟ್ರಿಸ್ಟ್ ಅಂತ ಹೇಳ್ತಾರೆ, ಸೈಕಲ್ ಆರ್ಟಿಸ್ಟ್ ಅಲ್ಲ ಶ್ವೇತು. ಈ ಸೈಕಲ್ ಆರ್ಟಿಸ್ಟ್ ಅಂದ್ರೆ ಏನ್ ಗೊತ್ತಾ ಶ್ವೇತು? ಗೊತ್ತಿಲ್ಲ. ಈಗ ನಮ್ಮ ಸೆಟ್ ಅಲ್ಲಿ 10 ಜೋಡಿಗಳಿದ್ದಾರೆ. ಹೌದು. ಗಂಡ ಹೆಂಡ್ತಿರು ಒಬ್ರಿಗೊಬ್ಬರನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಹೇಗೆ ಅಂತ ಬಿಲ್ಡಪ್ ಕೊಡ್ತಾರೆ. ಹೌದು. ಯಾರು ಯಾರನ್ನ ಎಷ್ಟು ನಂಬಿದ್ದಾರೆ ಅನ್ನೋದನ್ನ ಒಂದು ವಾರದಿಂದ ರಿಸರ್ಚ್ ಮಾಡಿದ್ದೀನಿ ಶ್ವೇತು. ಈಗ ಹೆಂಗೆ ರಿಸರ್ಚ್ ಮಾಡಿದ್ದೀನಿ ಅಂತ ಹೇಳ್ತೀನಿ ನೋಡು. ಬರಪ್ಪ, ಜಗ್ಗಪ್ಪ, ಧನು, ಅಭಿ, ಬಾಳು, ರುದ್ರ, ಬನ್ನಿ. ಓಕೆ, ಇವಾಗ ವೇದಿಕೆ ಮೇಲೆ 5 ಜನ ಇದ್ದಾರೆ. ಈಗ ಪ್ರಾಪರ್ಟಿ ಬರಲಿ. ಓಹೋ. ಈಗ ಎಲ್ಲರೂ ಬ್ಲೈಂಡ್ ಫ್ಲೋಡ್ ಹಾಕೊಂಬಿಡಿ ಫಸ್ಟ್, ಓಕೆನಾ?
ಈಗ ಎಲ್ರಿಗೂ ಬ್ಲೈಂಡ್ ಫೋಲ್ಡ್ ಹಾಕಾಯ್ತು ರುದ್ರ. ಈಗ ನಿನಗೆ ಬೇಕಾಗದಂತ ಆಟ ಆಡಿಸ್ತಾ ಇದ್ದೀನಿ. 5 ಜನ ಹುಡುಗಿರ್ನ ಕರೆಸ್ತೀನಿ. ಅದರಲ್ಲಿ ನಿನ್ನ ಹೆಂಡತಿ ಸಹ ಇರ್ತಾರೆ. ಅದರಲ್ಲಿ ನಿನ್ನ ಹೆಂಡತಿ ಯಾರು ಅಂತ ಅವ್ರ ಕೈನ ಮುಟ್ಟು ನೋಡಿ ಗುರ್ತಿಡಿಬೇಕು. ಓಕೆನಾ? ಈಗ ಒಂದೊಂದು ಹುಡುಗಿಯ ಕೈ ಮುಟ್ತೀಯ. ನಿನ್ನ ಹೆಂಡತಿ ಯಾರು ಅನ್ನೋದನ್ನ ಮುಂದೆ ಕರ್ಕೊಂಬಂದು ನಿಲ್ಲಿಸ್ತೀಯ. ಓಕೆ ಸರ್, ಆಯ್ತು. ಶ್ವೇತಾ, ಈಗ ಆಟ ಶುರು ಮಾಡೋಣ. ಅಲ್ಲಿ ಮಾಡಿಸಿ. ಮೊದಲನೇ ಹುಡುಗಿ ಕೈ ಮುಂದೆ ಮೇಡಮ. ಇವರಲ್ಲ. ಅವರಲ್ವಾ? ಹೆಂಗ್ ಗೊತ್ತಾಯ್ತು ನಿನಗೆ ಅವರಲ್ಲ ಅಂತ? ಗೊತ್ತಾಗುತ್ತೆ ಸರ್, ಎಂತಿ ಕೈ ಗೊತ್ತಾಗಲ್ವಾ ಸರ್? ಹಂಗಣ ಹಂಗೆಲ್ಲ ಹೇಳ್ಬೇಡ, ಭರವಸೆ ಕೊಡ್ಬೇಡ, ಸುಮ್ ಕೂತ್ಕ. ಅವೆಲ್ಲ ಕೇಳಂಗಿಲ್ಲಪ್ಪ. ರುದ್ರ, ಕೈ ಇಸ್ಕು ಅನ್ಲಿಲ್ಲ, ಮುಟ್ ನೋಡು ಅಂದಿದ್ದು. ಸರಿ, ಈ ಕಡೆ ಬಮ್ಮ. ಅಯ್ಯೋ, ಇದನ್ನ ನೋಡವ, ಏನ್ ಮಾಡ್ತೀಯ? ಇವರು ಅಲ್ಲ. ಸೌರ್ ಬೇಡ ರುದ್ರ, ಸುಮ್ನೆ ಮುಟ್ಟಷ್ಟೇ. ಕರೆಕ್ಟ್ ಅಲ್ಲ ಅಂದ್ಮೇಲೆ ಬಿಡು, ಅದನ್ನ ಯಾಕೆ ಸೌರ್ಕೊಂಡಿರ್ತೀಯ? ಯಾಕೋ ರಫ್ ಇದೆ, ಇವರಲ್ಲ ಸರ್. ಕೈ ರಫ್ ಇದೆಯಂತೆ, ಇವ್ರಲ್ವಂತೆ. ಬನ್ನಿ, ಸರಿಯಾಗಿ ಆಯ್ತು ರುದ್ರ. ಸುಹಾಸ್ ನೋಡ್ಕೊಳಂಗಿಲ್ಲ. ಚೀಟಿಂಗ್. ಈಗ ಇರೋದು ಅದೇ ಚೀಟಿಂಗ್ ಮಾಡ್ತಿದಾರ ಅವರು. ಆಟದಿಂದ ಡಿಸ್ಕ್ವಾಲಿಫೈ ಮಾಡ್ಬಿಡ್ತೀವಿ ನಾವು. ಇವರು ಅಲ್ಲ. ಇವ್ರು ಅಲ್ವಾ? ನಿನ್ಗೆ 4 ಜನ ಅಲ್ಲ ಅಂತ ರಿಜೆಕ್ಟ್ ಮಾಡಿದ್ಯಾ? ಇವರು ಅಲ್ಲ. ಇವರು ಅಲ್ವಾ? ಯಾರು ಅಲ್ಲ ಅಂದ್ರೆ ಮದುವೆನೇ ಆಗಿಲ್ವಾ ನೀನ್ ಹಂಗಾರೆ? ನೀನು ಫಸ್ಟ್ ಇನ್ ಬಾ. ನೀನು ಯಾಕೆ ಕನ್ಫ್ಯೂಸ್ ಆಯ್ತಾ ರುದ್ರ? ಈಗ ಇನ್ನೊಂದು ಕೈ, ಇನ್ನೊಂದು ಕೈ. ಅದು ಇನ್ನೊಂದ್ಸತಿ ಕೊಡಕ್ ಕೇಳಿ. ಏನ್ ಇನ್ನೊಂದ್ಸಲ ಕೊಡ್ತಾರೆ? ಇವ್ರೆ, ಇವ್ರೆ. ಇವ್ರೆ ಯಾರು? ನಿರೀಕ್ಷಾ. ಅಲ್ಲ, ಸುಸುನ ನಿರೀಕ್ಷಾ ಅಂತ ಇದೆ ನೀನು. ಇವ್ರೆ ಪಕ್ಕ. ಗ್ಯಾರಂಟಿನಾ? ಪಕ್ಕ ಗ್ಯಾರಂಟಿ. ಈಗ ರುದ್ರ ತೆಗಿ ಕಣ್ಣು. ತೆಗಿರಿ. ಇವ್ರನ್ನ ಮತ್ತೆ ಇವ್ರನ್ನ ಸೆಲೆಕ್ಟ್ ಮಾಡಿದ್ದೀನ. ಅದು ನಿರೀಕ್ಷಣ್ ಕೈ ಬರ್ತಿದ್ದಂಗೆ ಇವ್ರು ಅಲ್ಲವೇ ಇಲ್ಲ ಅಂತ ಇಲ್ವೇ ಇಲ್ಲ ಅಂದೆ. ಮದ್ವೆ ಆಗಿ 2.5 ತಿಂಗಳಿಗೆ ನೀನ್ ಹೆಂಡ್ತಿನ ಕಂಡಿಡಿಲಿಲ್ಲ ಅಂದ್ರೆ ನೀನು ರುದ್ರ. ಅಲ್ಲ, 2 ತಿಂಗಳಿಗೆ ಅವನಿಗಾಗಿಲ್ಲ, ಇನ್ನು 2 ವರ್ಷದಲ್ಲಿ ನಾನು ಇರಿ ಇವ್ರು ಇಲ್ಲೇ ಇರ್ಲಿ. ಜಗಪ್ಪ, ನೆಕ್ಸ್ಟ್ ಇಸ್ ಯು. ಎಲ್ಲಿದ್ದೀರಾ ಗರ್ಲ್ಸ್? ಇದೆ ಇದಲ್ಲ, ಈ ಸುಷ್ಮಾ ಅಲ್ಲ. ಇಲ್ಲ, ಸುಷ್ಮಾ ಅಲ್ಲ. ಇಲ್ಲ, ಸುಷ್ಮಾ ಅಲ್ಲ. ಇಲ್ಲ, ಸುಷ್ಮಾ ಅಲ್ಲ. ಇಲ್ಲ, ಸುಷ್ಮಾ ಅಲ್ಲ. ಅಯ್ಯೋ, ಬರೀ ಗಂಡು. ಈ ಸುಷ್ಮಾನೇ ಅಂತ ಯಾರು ಕಂಡು ಹಿಡಿಲಿಲ್ಲ. ತೆಗಿರೋ ಫೋಲ್ಡ್. ತೆಗಿರೋ ಫೋಲ್ಡ್.